ಹಾಯ್ ಬಡೀಸ್, ಬನ್ನಿ ನಾನಿಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಪಾತ್ರೆಯಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೆಲವೊಬ್ಬರಿಗೆ ಕುಕ್ಕರಲ್ಲಿ ಮಾಡೋದು ಇಷ್ಟ ಆಗಲ್ಲ, ಮತ್ತು 3 ವಿಷಲ್ 5 ವಿಷಲ್ ಕುಕ್ಕರಲ್ಲಿ ನಾವು ಬೇಯಿಸೋದ್ರಿಂದ ಸ್ವಲ್ಪ ಮಟನು ತುಂಬ ಮೆತ್ತಗಾದಂಗೆ ಆಗುತ್ತೆ, ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಸೊ ನಾನು ಪಾತ್ರೆಯಲ್ಲಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಯಾವ ಥರ ಅಂತಂದರೆ, ಮಟನ್ ಸಾರನ್ನು ಯಾವಾಗಲೂ ಕೂಡ ಪಾತ್ರೆಯಲ್ಲಿ ಬೇಯಿಸಿಬಿಟ್ಟು, ಮತ್ತು ಇನ್ನೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಅಂದರೆ ಒಲೆಯಲ್ಲಿ ಮಾಡಿ ಪಾತ್ರೆಯಲ್ಲಿ ಬೇಯಿಸಿ ಮಾಡೋದ್ರಿಂದ ಇನ್ನೂ ಸಖತ್ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನಾನು ಮೊದಲಿಗೆ ½ kg ಮಟನನ್ನು ತೊಗೊಂಡ್ಬಿಟ್ಟು ನಾನು ಇಲ್ಲಿ ಉಪ್ಪು ಮತ್ತು ಸ್ವಲ್ಪ ಲೈಟಾಗಿ ಅರಿಶಿನ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಆಫ್ಟರ್ ನಾನು ಈ ವಾಶ್ ಆದಮೇಲೆ ಮತ್ತು ಸ್ವಲ್ಪ ಅರಿಶಿಣ ಮತ್ತು ಖಾರದ ಪುಡಿ ಅಂತಂದರೆ ನಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ, ಕಡಿಮೆ ಖಾರ ಬೇಕು ಅಂದರೆ ಕಡಿಮೆ. ನಾವು ಸಾರು ಎಷ್ಟು ಮಾಡ್ತೀವೋ ಅದ್ರ ಮೇಲೆ ನಾವು ಈ ಒಂದು ಖಾರದ ಪುಡಿನ ನಾವು ಆ್ಯಡ್ ಮಾಡಿಕೊಂಡು ಒಂದು 10 ಮಿನಿಟ್ಸು ನಾವು ಅದನ್ನು ನೆನೆಯಕ್ಕೆ ಬಿಡಬೇಕಾಗುತ್ತೆ. ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು, ಸ್ವಲ್ಪ ಬೇಕಾದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಮಗೆ ಮಟನ್ನು ಸಾಫ್ಟ್ ಬೇಕು ಅಂದರೆ, ಅಷ್ಟು ಮಟನ್ ಸಾಫ್ಟ್ ಬೇಡ ಅಂದರೆ ಪರವಾಗಿಲ್ಲ, ನಿಂಬೆಹಣ್ಣು ಇಲ್ಲ ಅಂತಂದರೂ ನಡೆಯುತ್ತೆ. ಇದು ಒಂದು 10 ನಿಮಿಷ ನೆನ್ಕೊಂಡು ಆದಮೇಲೆ ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾವು ಪೇಸ್ಟ್ ಮಾಡಿಟ್ಕೊಂಡ್ಬಿಟ್ಟು, ನೋಡಿ ನಾನು ನೋಡ್ತಾ ಇದ್ದೀರಲ್ಲ, ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ನಾನು ಪೇಸ್ಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಆ ಈರುಳ್ಳಿ ಹಸಿ ವಾಸನೆ ಹೋದ ಮೇಲೆ ನಾವು ಇದಕ್ಕೆ ಮಟನನ್ನು ಆ್ಯಡ್ ಮಾಡಬೇಕಾಗತ್ತೆ. ಯಾಕಂದರೆ ಯಾವಾಗಲೂ ಮಟನ್ ಆಗಲಿ ಚಿಕನ್ ಆಗಲಿ ಯಾವುದೇ ಒಂದು ನಾನ್ ವೆಜ್ ಐಟಮ್ನ ನಾವು ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಜಾಸ್ತಿ ಆ ಹಸಿ ವಾಸನೆ ಹೋದಷ್ಟು ನಮಗೆ ಸಾಂಬಾರು ಟೇಸ್ಟಾಗಿ ಬರುತ್ತೆ, ರುಚಿ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂದರೆ ಈ ಒಂದು ಮಟನಲ್ಲಿ ನೀವು ಯಾವುದೇ ಮಟನ್ ತಗ್ಬೋದು, ಈ ಮೇಕೆ ಮಟನ್ ಆಗ್ಬೋದು, ಕುರಿ ಮಟನ್ ಆಗ್ಬೋದು, ಅದು ಅದು ಹೊಲಸು ಅಂತಾರೆ, ಅದು ಹೋಗೋದಿಲ್ಲ. ಅದು ಹೋಗಿಲ್ಲ ಅಂತಂದರೆ ಸಾಂಬಾರು ಚೆನ್ನಾಗಿ ಬರೋಲ್ಲ, ನಮಗೆ ತಿನ್ನುವಾಗ ಅದು ಫೀಲ್ ಬರುತ್ತೆ ಬಾಯಲ್ಲಿ. ಸೊ ಅದೆಲ್ಲ ಹೋಗಬೇಕು ಅಂದರೆ ನಾವು ಒಂದು 20 ನಿಮಿಷವರೆಗೂ ನಾವು ಏನು ಮಾಡಬೇಕಂದ್ರೆ, ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಪೇಸ್ಟ್ ಜೊತೆಗೇ ನಾವು ಚೆನ್ನಾಗಿ ಅದನ್ನು ಹಬೆಯಲ್ಲಿ ಅದು ಹೋಗೋವರೆಗೂ, ಆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಅದನ್ನು ಬೇಯಿಸಬೇಕಾಗತ್ತೆ. ಬೇಯಿಸಿದಾಗೇ ನಮ್ಗೆ ಆ ಸಾಂಬಾರು ಚೆನ್ನಾಗಿ ಅನಿಸೋದು, ಮತ್ತು ಟೇಸ್ಟ್ ಕೂಡ ಸೂಪರ್ ಇದೆ ಅನಿಸೋದು. ಅದೊಂದು ಸ್ಮೆಲ್ಲೇ ಬಂದುಬಿಡುತ್ತೆ ಮನೆಗೆ. ನಾವೊಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಟನ್ ಉರಿತಾ ಇರುವಾಗಲೇ ಆ ಸ್ಮೆಲ್ಲು ಬಂದುಬಿಡುತ್ತೆ. ಮತ್ತು ಕೆಲವೊಬ್ಬರು ಈ ನಾನ್ ವೆಜ್ ಐಟಮ್ ಮಾಡುವಾಗ ಎಲ್ಲನೂ ಅಷ್ಟು ಚಕ್ಕೆ ಲವಂಗ ತುಂಬ ಮಸಾಲೆ ಐಟಮ್ನ ಯೂಸ್ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ಯಾಕಂದರೆ ನಮಗೆ ಎಷ್ಟು ಬೇಕು ಲೈಟಾಗಿ ಹಾಕಬೇಕು, ಸಾಂಬಾರಿಗೆ ಸ್ವಲ್ಪ ಹಾಕಬೇಕಷ್ಟೇ. ಯಾಕಂದರೆ ನಾವು ತಿನ್ನುವಾಗ ಬಾಯಿಗೆ ಚೆನ್ನಾಗಿ ಅನಿಸುತ್ತೆ, ಮತ್ತು ನಮಗೆ ಡೈಜೆಷನ್ ಆರೋಗ್ಯಕ್ಕೆ ಚೆನ್ನಾಗಿರಬೇಕಲ್ವ. ಸೊ ಅದು ಒಂದು ನಮಗೆ ಒಂದು ಥಾಟ್ ಇರಬೇಕು ಯಾವಾಗಲೂ. ನಮ್ಮ ಬಾಯಿಗೆ ಚೆನ್ನಾಗಿಲ್ಲ ಅಂತಂದರೂ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರಬೇಕು ಅನ್ನೋ ಒಂದು ಥಾಟಲ್ಲಿ ನಾವು ಜಾಸ್ತಿ ಮಸಾಲೆ ಐಟಮ್ಸ್ನ ಯೂಸ್ ಮಾಡಬಾರ್ದು. ಸ್ವಲ್ಪ ಲೈಟಾಗಿ ಇದ್ದರೂ ಓಕೆ. ಸೊ ಆಫ್ಟರ್ ಅದಾದಮೇಲೆ ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂದು ಒಗ್ಗರಣೆಗೆ ಆದಮೇಲೆ ನಾನು ಒಂದು ಟೊಮೊಟೊ ಮತ್ತು ನಮಗೆ ಅರ್ಧ ಬಟ್ಲು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿನ ಹಾಕಿಬಿಟ್ಟು ನಾನು ಫೈನ್ ಪೇಸ್ಟ್ ಮಾಡಿಬಿಟ್ಟು, ನೋಡಿ ಇವಾಗ ನಾನು ಏನು ಮಟನ್ ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ನಲ್ಲ, ಆ ಒಂದಕ್ಕೆ ನಾನು ಅದನ್ನು ಸುರುವಿದ್ದೀನಿ. ಅದಾದಮೇಲೆ ನಾವು ಸ್ವಲ್ಪ ನಮಗೆಷ್ಟು ಹದ ಬೇಕು, ಜಾಸ್ತಿ ಬೇಕು ಹದ ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು. ಇಲ್ಲ ನಮಗೆ ಸಾಂಬಾರು ಸ್ವಲ್ಪ ಲೈಟಾಗಿ ಸ್ವಲ್ಪ ತಿಕ್ಕಾಗಿ ಬರಬೇಕು ಅಂತಂದರೆ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೆ ನಾವು ಏನು ಖಾರದ ನೀರು ರುಬ್ಕೊಂಡಿರ್ತೀವೋ ಅಷ್ಟೇ ನೀರಲ್ಲೇ ಕೂಡ ನಾವು ಅದೊಂದು ಮಟನನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾವಾಗಲೂ ಮಟನ್ ಬೇಯೋಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ತೊಗೊಳುತ್ತೆ. ಸೊ ಅದಾದಮೇಲೆ ನಮಗೆ ನೋಡಿದ್ರೇ ಗೊತ್ತಾಗುತ್ತೆ ಸಾಂಬಾರು ಯಾವ ಹದದಲ್ಲಿದೆ, ನಾವು ನೀರು ಎಷ್ಟು ಹಾಕಬೇಕು, ಕುದಿಯುವಾಗ ಅದೆಷ್ಟು ನೀರು ಆವಿಯಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನೋಡಿ ಅದೆಲ್ಲ ಫೈನಲ್ ಆದಮೇಲೆ ಸಾರು ಒಂದು 2 ಕುದ್ದ ಮೇಲೆ, ಇದೆಲ್ಲ ಆಗೋಕ್ಕೆ ಪ್ರೋಸೆಸ್ಸು ಒಂದು 30 to 40 ಮಿನಿಟ್ಸ್ ಬೇಕಾಯಿತು. ಈ 40 ಮಿನಿಟ್ಸ್ ಆದಮೇಲೆ ನೋಡಿ ಸಾಂಬಾರು ಈ ಥರ ಬಂದಿದೆ ಫೈನಲಾಗಿ. ನಾನು ಸ್ವಲ್ಪ ತೆಳುವಾಗೆ ಮಾಡಿದ್ದೀನಿ, ಯಾಕಂದರೆ ಅನ್ನಕ್ಕೆ ಮುದ್ದೆಗೆ, ಇದು ಅನ್ನ ಮುದ್ದೆಗೆ ಓಕೆ. ಚಪಾತಿ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ, ಅನ್ನ ಮುದ್ದೆಗಾದರೆ ನಾವು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಈ ಥರ ಒಂದು ಸಾಂಬಾರು ಫೈನಲಾಗಿ ಬಂದಿದೆ. ನಾನು ಮಾಡಿರೋ ಪ್ರೋಸೆಸ್ ನಿಮಗೂ ಇಷ್ಟ ಆದರೆ ಒಂದು ಸಲ ಮಾಡ್ಕೊಂಡು ತಿಂದು ನನಗೂ ಹೇಳಿ.